ಆತ್ಮೀಯ ಸ್ನೇಹಿತರೆ, ತಮ್ಮದೇ ಆದ ಯೂಟ್ಯೂಬ್ ಚಾನಲ್ KSB ಸ್ಟಡಿ ಸರ್ಕಲ್ಗೆ ಸ್ವಾಗತ. ಇವತ್ತು ಈ ವಿಡಿಯೋದಲ್ಲಿ ಪ್ರಥಮ PUC ಇತಿಹಾಸ ವಿಷಯಕ್ಕೆ ಸಂಬಂಧಿಸಿದಂತೆ ಮೊದಲನೇ ಅಧ್ಯಾಯ ಪೀಠಿಕೆ ಅಂತಕ್ಕಂಥದ್ದು. ಈ ಅಧ್ಯಾಯದ ನೋಟ್ಸ್ ಆಗಿರ್ಬೋದು, ಆಮೇಲೆ ಅಭ್ಯಾಸ ಪ್ರಶ್ನೋತ್ತರಗಳು. ಈ ಒಂದು ವಿಷಯವನ್ನು ಏನಪ್ಪ ಅಂತಂದ್ರೆ ಸರಳ, ಸುಲಭ ಮತ್ತು ಉತ್ಕೃಷ್ಟ ಉತ್ತರಗಳನ್ನು ಏನು ಮಾಡೋಣ ಅಂತಂದ್ರೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಏನಪ್ಪ ಅಂತಂದ್ರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಭಾಗ ಎ ಅಂತಕ್ಕಂಥದ್ದು ಅಂತಕ್ಕಂಥ ಮುಖ್ಯ ಪ್ರಶ್ನೆ. ಕೆಳಗಿನವುಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಪ್ರತಿಯೊಂದಕ್ಕೆ ಏನಂತಂದ್ರೆ ಇಲ್ಲಿ ಒಂದು ಅಂಕ ಇರ್ತದೆ. ಪ್ರಶ್ನೆ ಸಂಖ್ಯೆ 1, ಹಿಸ್ಟ್ರಿ ಪದದ ಅರ್ಥವೇನು? ಹಿಸ್ಟ್ರಿ ಪದದ ಅರ್ಥ ಏನಂತಂದ್ರೆ ವಿಚಾರಣೆ ಅಥವಾ ತನಿಖೆ ಎಂದು ಅರ್ಥವನ್ನು ಕೊಡುತ್ತದೆ. ಇನ್ನು ಪ್ರಶ್ನೆ 2, ಹಿಸ್ಟ್ರಿ ಪದವು ಯಾವ ಭಾಷೆಯಿಂದ ಬಂದಿದೆ? ಯಾವ ಭಾಷೆಯಿಂದ ಬಂದಿದೆ ಅಂತಂದ್ರೆ ಗ್ರೀಕ್ ಭಾಷೆಯಿಂದ ಇಲ್ಲಿ ಬಂದಿರತಕ್ಕಂಥದ್ದು. ಪ್ರಶ್ನೆ ಸಂಖ್ಯೆ 3, ಇತಿಹಾಸದ ಪಿತಾಮಹ ಎಂದು ಯಾರೆಂದು ಕರೆಯುತ್ತಾರೆ? ಇಲ್ಲಿ ಯಾರನ್ನು ಕರೀತಾರೆ ಅಂತಂದ್ರೆ ಹೆರೋಡೋಟಸ್ನನ್ನು ಇತಿಹಾಸದ ಪಿತಾಮಹ ಅಂತೇಳಿ ಇಲ್ಲಿ ಕರೀತಾರೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 4, ಹೆರೋಡೋಟಸ್ ಯಾವ ದೇಶಕ್ಕೆ ಸೇರಿದವರು ಅಂತಕ್ಕಂಥದ್ದು. ಯಾವ ದೇಶ ಅಂತಂದ್ರೆ ಗ್ರೀಕ್ ದೇಶಕ್ಕೆ ಸೇರಿದವರು. ಇನ್ನು ಪ್ರಶ್ನೆ ಸಂಖ್ಯೆ 5, ಹೆರೋಡೋಟಸ್ನ ಕೃತಿಯನ್ನು ಹೆಸರಿಸಿ ಅಂತಕ್ಕಂಥದ್ದಿದೆ. ಹೆರೋಡೋಟಸ್ನ ಕೃತಿ ಯಾವುದಪ್ಪ ಅಂತಂದ್ರೆ ಇಲ್ಲಿ ದಿ ಹಿಸ್ಟ್ರಿ ಆಫ್ ಪರ್ಸಿಯನ್ ವಾರ್ಸ್ ಅಂತೇಳಿ ಇಲ್ಲಿ ಒಂದು ಕೃತಿಯನ್ನು ಇತಿಹಾಸದ ಒಂದು ಲಿಂಪ ಅಂತಂದ್ರೆ ಕೃತಿಯನ್ನು ಬರೀತಾರೆ. ಇನ್ನು 6ನೇ ಪ್ರಶ್ನೆ, ದ ಸಿಟಿ ಆಫ್ ಗಾಡ್ ಕೃತಿಯನ್ನು ಬರೆದವರು ಯಾರು ಅಂತಕ್ಕಂಥದ್ದು. ಇದರಲ್ಲಿ ಯಾರು ಬರೀತಾರೆ ಅಂತಂದ್ರೆ ಸಂತ್ ಅಗಸ್ಟೈನ್ ಅಂತಕ್ಕಂಥವ್ರು ಇಲ್ಲಿ ಈ ಒಂದು ಕೃತಿಯನ್ನು ಬರೀತಾರೆ. ಇನ್ನು ನೆಕ್ಸ್ಟ್ 7ನೇ ಪ್ರಶ್ನೆ ಏನಂತಂದ್ರೆ ಇತಿಹಾಸದ ಆರ್ಥಿಕ ವಿವರಣೆ ನೀಡಿದವರು ಯಾರು ಅಂತೇಳಿ ಇರ್ತಕ್ಕಂಥ ಪ್ರಶ್ನೆ. ಇದರ ಉತ್ತರ ಏನಂತಂದ್ರೆ ಇಲ್ಲಿ ಈ ಒಂದು ವಿವರಣೆಯನ್ನು ಕೊಟ್ಟವರು ಯಾರಂತಂದ್ರೆ ಕಾರ್ಲ್ ಮಾರ್ಕ್ಸ್ರವರು. ನೆಕ್ಸ್ಟು 8ನೇ ಪ್ರಶ್ನೆ, ಕಾರ್ಲ್ ಮಾರ್ಕ್ಸ್ ಇತಿಹಾಸದ ವ್ಯಾಖ್ಯಾನವನ್ನು ನೀವು ಬರೆಯಿರಿ ಅಂತಕ್ಕಂಥದ್ದಿದೆ. ಏನು ಇತಿಹಾಸಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾರೆ ನೋಡ್ರಿ. ಏನಂತಂದ್ರೆ ಇವರ ಪ್ರಕಾರ ಇತಿಹಾಸವೆಂದರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಒಂದು ಸಂಘರ್ಷ ಅಂಥೇಳಿ ಇತಿಹಾಸಕ್ಕೆ ಸಂಬಂಧಿಸಿದಂತೆ ವ್ಯಾಖ್ಯಾನವನ್ನು ನೀಡಿದ್ದಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಇತಿಹಾಸಕ್ಕೆ ಸಂಬಂಧಿಸಿದ JB ಬ್ಯೂರಿಯ ಒಂದು ವ್ಯಾಖ್ಯೆ ಯಾವುದು ಅಂತಕ್ಕಂಥದ್ದು. ಇವರೇನು ಹೇಳ್ತಾರೆ ಅಂತಂದ್ರೆ ಇತಿಹಾಸವು ಒಂದು ವಿಜ್ಞಾನ, ಹೆಚ್ಚು ಅಲ್ಲ ಕಡಿಮೆಯೂ ಕೂಡ ಅಲ್ಲ ಅಂಥೇಳಿ ಒಂದು ವ್ಯಾಖ್ಯಾನವನ್ನು ಇತಿಹಾಸಕ್ಕೆ ಸಂಬಂಧಿಸಿದಂತೆ ಕೊಡ್ತಾರೆ. ನೆಕ್ಸ್ಟು 10ನೇ ಪ್ರಶ್ನೆ, ಅರ್ನಾಲ್ಡ್ ಟೈನ್ಬೇಯ ಒಂದು ಕೃತಿಯನ್ನು ತಿಳಿಸಿರಿ ಅಂತಕ್ಕಂಥದ್ದು. ಇಲ್ಲಿ ಏನು ಒಂದು ಕೃತಿ ಇತ್ತಪ್ಪ ಅಂತಂದ್ರೆ ಎ ಸ್ಟಡಿ ಆಫ್ ಹಿಸ್ಟ್ರಿ ಅಂತಕ್ಕಂಥದ್ದು. ಕನ್ನಡದಲ್ಲಿ ಇತಿಹಾಸದ ಅಧ್ಯಯನ ಅಂಥೇಳಿ ಒಂದು ಕೃತಿಯನ್ನು ಅರ್ನಾಲ್ಡ್ ಟೈನ್ಬೇ ಅವರು ಏನು ಮಾಡ್ತಾರೆ ಅಂತಂದ್ರೆ ಬರೀತಾರೆ. ನೆಕ್ಸ್ಟ್ 11ನೇ ಪ್ರಶ್ನೆ ಏನಂತಂದ್ರೆ ಇತಿಹಾಸವನ್ನು ನಾಗರಿಕತೆಯ 7 ಬೀಳಿನ ಕಥೆ ಎಂದು ವ್ಯಾಖ್ಯಾನಿಸಿದ್ದು ಯಾರು ಅಂತೇಳಿ. ಇಲ್ಲಿ ಯಾರ ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಅಂತಂದ್ರೆ ಅರ್ನಾಲ್ಡ್ ಟೈನ್ಬೇ ಅಂತಕ್ಕಂಥವ್ರು ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಇತಿಹಾಸಕ್ಕೆ ಜವಾಹರ್ಲಾಲ್ ನೆಹರು ಅವರು ಒಂದು ನೀಡಿದ ವ್ಯಾಖ್ಯವೇನು ಅಂತಕ್ಕಂಥದ್ದು. ವ್ಯಾಖ್ಯೆ ಏನಂತಂದ್ರೆ ಏನು ಹೇಳ್ತಾರೆ ಅಂತಂದರೆ ಇಲ್ಲಿ ಅನಾಗರಿಕತೆಯಿಂದ ನಾಗರಿಕತೆಯೆಡೆಗೆ ಸಾಗಿದ ಒಂದು ಮಾನವನ ಇತಿಹಾಸವೇ ಅಥವಾ ಕಥೆ ಏನಪ್ಪ ಅಂತಂದ್ರೆ ಇಲ್ಲಿ ಇತಿಹಾಸ ಅಂಥೇಳಿ ಜವಾಹರ್ಲಾಲ್ ನೆಹರು ಅವರು ಈ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ. ನೆಕ್ಸ್ಟು ಬ ಅಂತಕ್ಕಂಥ ಮುಖ್ಯ ಪ್ರಶ್ನೆ, ಕೆಳಗಿನವುಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥದ್ದು. ಪ್ರತಿಯೊಂದಕ್ಕೂ 2 ಅಂಕಗಳು ಇರ್ತವೆ. ನೋಡಿಲ್ಲಿ ಇತಿಹಾಸದ ಯಾವುದಾದರೂ 2 ವ್ಯಾಖ್ಯಾನಗಳನ್ನು ವಿವರಿಸಿ ಅಂತಕ್ಕಂಥದ್ದು. ಮೊದಲಿಗೆ ನೋಡೋಣ, ಇತಿಹಾಸದ ಪಿತಾಮಹ ಆಗಿರ್ತಕ್ಕಂಥ ಹೆರೋಡೋಟಸ್. ಈತ ಯಾವ ರೀತಿ ವ್ಯಾಖ್ಯಾನವನ್ನು ಕೊಡ್ತಾನೆ ಅಂತಂದ್ರೆ ಇತಿಹಾಸ ಏನಪ್ಪ ಅಂತಂದ್ರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ ಅಂತೇಳಿ ಹೆರೋಡೋಟಸ್ ಅವರು ಈ ರೀತಿ ವ್ಯಾಖ್ಯಾನವನ್ನು ಕೊಡ್ತಾರೆ. ಈ ನೆಕ್ಸ್ಟು ಸಂತ್ ಅಗಸ್ಟೈನ್ ಅಂತಕ್ಕಂಥವ್ರು ಏನು ಕೊಡ್ತಾರೆ ಅಂತಂದ್ರೆ ಇತಿಹಾಸವು ದೇವರು ಮತ್ತು ಸೈತಾನನ ನಡುವಿನ ಸಂಘರ್ಷದ ಕಥೆಯಾಗಿದ್ದು ಅಂತಿಮವಾಗಿ ದೇವರು ಸೈತಾನನ ಮೇಲೆ ಸಾಧಿಸುವ ಒಂದು ವಿಜಯದಲ್ಲಿ ಏನಪ್ಪ ಅಂದರೆ ವಿಜಯ ಅಂತಕ್ಕಂಥದ್ದು ಏನಂತಂದರೆ ಇಲ್ಲಿ ಇತಿಹಾಸ ಅಂತೇಳಿ ಯಾರು ಹೇಳ್ತಾರೆ ಅಂತಂದ್ರೆ ಸಂತ್ ಅಗಸ್ಟೈನ್ ಅಂತಕ್ಕಂಥವ್ರು ಹೇಳ್ತಾರೆ ಇಲ್ಲಿ. ಇನ್ನು ನೆಕ್ಸ್ಟು 2ನೇ ಒಂದು ಪ್ರಶ್ನೆ ಏನಂತಂದ್ರೆ ಕಾರ್ಲ್ ಮಾರ್ಕ್ಸ್ ಕೃತಿಯನ್ನು ಹೆಸರಿಸಿ ಅಂತಕ್ಕಂಥದ್ದು. ಕೃತಿಗಳನ್ನ ಬರೀತಾರೆ ನೋಡ್ರಿ. ಏನಂತಂದ್ರೆ ಮೊದಲೇದು ದಾಸ್ ಕ್ಯಾಪಿಟಲ್, ಆಮೇಲೆ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ ಅಂತಕ್ಕಂಥ 2 ಕೃತಿಗಳನ್ನ ಇಲ್ಲಿ ಕಾರ್ಲ್ ಮಾರ್ಕ್ಸ್ರವರು ಬರೀತಾರೆ. ಇನ್ನು ಪ್ರಶ್ನೆ 3, ಜವಾಹರ್ಲಾಲ್ ನೆಹರು ರಚಿಸಿದ ಪ್ರಸಿದ್ಧ ಕೃತಿಗಳು ಯಾವುವು ಅಂತಕ್ಕಂಥದ್ದು. ಕೃತಿಗಳು ಯಾವತ್ತಂದ್ರೆ ಡಿಸ್ಕವರಿ ಆಫ್ ಇಂಡಿಯಾ, ಆಮೇಲೆ ದಿ ಗ್ಲಿಂಪ್ಸಸ್ ಆಫ್ ವರ್ಲ್ಡ್
ಹಿಸ್ಟ್ರಿ ಅಂತಕ್ಕಂಥದ್ದು. ಸೊ ಎರಡು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳನ್ನು ಇಲ್ಲಿ ಜವಾಹರ್ಲಾಲ್ ನೆಹರು ಅವರು ಬರೀತಾರೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಇತಿಹಾಸದ 2 ವೃತ್ತಿಪರ ಉಪಯೋಗಗಳನ್ನು ತಿಳಿಸಿರಿ ಅಂತಕ್ಕಂಥದ್ದು. ಸೊ 2 ಉಪಯೋಗಗಳು ಯಾವತ್ತಂದ್ರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇತಿಹಾಸ ಒಂದು ಏನಪ್ಪ ಅಂತಂದ್ರೆ ಪ್ರಮುಖ ಐಚ್ಛಿಕ ವಿಷಯವಾಗಿದ್ದು, ಸೊ ಇದರ ಜ್ಞಾನ ಏನಂತಂದರೆ ವಿದ್ಯಾರ್ಥಿಗಳಿಗೆ ಅವಶ್ಯಕವಾಗಿ ಇಲ್ಲಿ ಕಂಡುಬರುತ್ತದೆ. ಇನ್ನು 2ನೇದು ಯಾವುದಂದ್ರೆ, ಆಡಳಿತ ಸುಧಾರಣೆಗೆ ಉತ್ಖನನ ನಡೆಸಿ ಗತಕಾಲದ ಘಟನೆಗಳ ಮೇಲೆ ಏನಪ್ಪ ಅಂದ್ರೆ ಹೊಸ ಬೆಳಕು ಚೆಲ್ಲಲು ಏನಪ್ಪ ಅಂದ್ರೆ ಇಲ್ಲಿ ಐತಿಹಾಸಿಕ ಜ್ಞಾನ ಅಂತಕ್ಕಂಥದ್ದು ಅತ್ಯಗತ್ಯವಾಗಿ ಬೇಕಾಗ್ತದೆ. ಸೊ ಇವು 2 ಉಪಯೋಗಗಳು. ನೆಕ್ಸ್ಟ್ ಏನಂತಂದ್ರೆ ಪ್ರಶ್ನೆ ಕ ಅಂತಕ್ಕಂಥ ಮುಖ್ಯ ಪ್ರಶ್ನೆ ಇದೆ. ಸೊ 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ ಪ್ರತಿಯೊಂದಕ್ಕೂ ಏನಪ್ಪ ಅಂದ್ರೆ 5 ಅಂಕಗಳು ಇರ್ತವೆ. ಸೊ ಮೊದಲೇ ಪ್ರಶ್ನೆ, ಇತಿಹಾಸದ ವ್ಯಾಖ್ಯಾನಗಳನ್ನು ಬರೆಯಿರಿ ಅಂತಕ್ಕಂಥದ್ದು. ಸೊ ಇಲ್ಲಿ ನೋಡೋಣ. ಸೊ ಇತಿಹಾಸ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಹಿಸ್ಟರಿಯಾ ಅಂತಕ್ಕಂಥ ಎಂಬ ಗ್ರೀಕ್ ಮೂಲದಿಂದ ಬಂದಿದ್ದು, ಮಾನವನ ಜೀವನದ ಎಲ್ಲ ಆಯಾಮಗಳನ್ನು ಏನಪ್ಪ ಅಂದ್ರೆ ಇಲ್ಲಿ ಅಧ್ಯಯನವನ್ನು ಮಾಡ್ತದೆ. ಸೊ ಇಲ್ಲಿ ವ್ಯಾಖ್ಯಾನಗಳನ್ನು ನೋಡ್ಕೋತಾ ಹೋಗೋಣ. ಸೊ ಇಲ್ಲಿ ಹೆರೋಡೋಟಸ್ ಸೊ ಇವರ ಒಂದು ಪ್ರಕಾರ ಏನಪ್ಪ ಅಂದ್ರೆ ಇತಿಹಾಸ ಎಂದರೆ ಮುಂದಿನ ಪೀಳಿಗೆಯು ನೆನಪಿಡಬೇಕಾದ ಮಹಾನ್ ವೀರರ ಅಥವಾ ಮಹತ್ವಪೂರ್ಣವಾದ ಘಟನೆಗಳ ದಾಖಲೆ ಇತಿಹಾಸ ಅಂತೇಳಿ ಇತಿಹಾಸ ಪಿತಾಮಹ ಹೆರೋಡೋಟಸ್ ರವರು ಈ ರೀತಿ ವ್ಯಾಖ್ಯಾನವನ್ನು ಕೊಡ್ತಾರೆ. ನೆಕ್ಸ್ಟು ಕಾರ್ಲ್ ಮಾರ್ಕ್ಸ್ ರವರ ಪ್ರಕಾರ ಏನಪ್ಪ ಅಂದ್ರೆ ಉಳ್ಳವರು ಮತ್ತು ಇಲ್ಲದವರ ನಡುವಿನ ಸಂಘರ್ಷವಾಗಿದೆ ಅಂತೇಳಿ ಕಾರ್ಲ್ ಮಾರ್ಕ್ಸ್ ಅವರು ವ್ಯಾಖ್ಯಾನ ಕೊಡ್ತಾರೆ. ಸೊ ಅದೇ ರೀತಿ JB ಬ್ಯೂರಿ ಅವರು ಏನು ಮಾಡ್ತಾರೆ ಅಂತಂದರೆ, ಇತಿಹಾಸವು ಒಂದು ಪ್ರಾಚೀನ ಕಲೆ, ವಿಜ್ಞಾನವಾಗಲು ಹೊಂದಿರತಕ್ಕಂಥ ಇತ್ತೀಚಿನ ಆಕಾಂಕ್ಷೆ ಅಂತೇಳಿ ಸೊ ಇಲ್ಲಿ ವ್ಯಾಖ್ಯಾನವನ್ನು ಕೊಡ್ತಾರೆ. ಯಾರು? JB ಬ್ಯೂರಿ ಅಂತಕ್ಕಂಥವ್ರು. ಈ ನೆಕ್ಸ್ಟು ಅರ್ಲೈನ್ ಟೈನ್ಬೇ ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಒಂದು ಇತಿಹಾಸಕ್ಕೆ ವ್ಯಾಖ್ಯಾನ ಕೊಡ್ತಾರೆ. ಅದು ಏನಂತಂದರೆ ಇತಿಹಾಸವು 7 ಬೀಳಿನ ಕಥೆ ಅಂತೇಳಿ ವ್ಯಾಖ್ಯಾನವನ್ನು ಕೊಡ್ತಾರೆ. ಸೊ ನೆಕ್ಸ್ಟು ನೆಹರು ಅವರ ಪ್ರಕಾರ ಅನಾಗರಿಕತೆಯಿಂದ ನಾಗರಿಕತೆಯ ಎಡೆಗೆ ಏನಪ್ಪ ಅಂದ್ರೆ ಸಾಗಿರ್ತಕ್ಕಂಥ ಮಾನವನ ಒಂದು ಕಥೆ ಏನಂತಂದರೆ ಇಲ್ಲಿ ಇತಿಹಾಸ ಅಂತೇಳಿ ಈ ನೆಹರು ಅವರು ಒಂದು ಇತಿಹಾಸಕ್ಕೆ ವ್ಯಾಖ್ಯಾನವನ್ನು ಕೊಡ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆ ಏನಂತಂದರೆ 2ನೇ ಪ್ರಶ್ನೆ, ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಂತಕ್ಕಂಥದ್ದು. ಸೊ ಇತಿಹಾಸ ಅಧ್ಯಯನ ಏನಪ್ಪ ಅಂದ್ರೆ ಆಧುನಿಕ ಯುಗದಲ್ಲಿ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು. ಆಮೇಲೆ ಇತಿಹಾಸ ನಮಗೇನಪ್ಪ ಅಂದ್ರೆ ಮಾನಸಿಕ ಶಿಸ್ತನ್ನು ನೀಡ್ತದೆ, ನಮ್ಮ ಜೀವನಕ್ಕೆ ಏನಪ್ಪ ಅಂದ್ರೆ ಒಂದು ಮಾರ್ಗದರ್ಶಿಯಾಗಿರ್ತದೆ. ಆಮೇಲೆ ಇತಿಹಾಸ ಏನಪ್ಪ ಅಂದ್ರೆ ಮಾನವನ ಜೀವನವನ್ನು ರೂಪಿಸುವಲ್ಲಿ ಬಹುಮುಖ್ಯವಾಗಿರ್ತಕ್ಕಂಥ ಪಾತ್ರವನ್ನು ಇಲ್ಲಿ ಇತಿಹಾಸ ಅಂತಕ್ಕಂಥದ್ದು ವಹಿಸ್ತದೆ. ಇನ್ನು ಪಾಯಿಂಟ್ಸ್ ವೈಸ್ ನೋಡ್ಕೊತ ಹೋಗೋಣ. ಸೊ ಮೊದಲೇದು ಒಂದು ಅಂಶ ಏನಂತಂದ್ರೆ ಗತಕಾಲದ ಘಟನೆಗಳ ಸ್ಮರಣೆಯಾಗಿದೆ. ಸೊ ಇತಿಹಾಸದ ಒಂದು ಮಹತ್ವ ಏನಂತಂದ್ರೆ ಗತಕಾಲದ ಘಟನೆಗಳ ಒಂದು ಸ್ಮರಣೆಯಾಗಿದೆ. ಸೊ ಇದರಲ್ಲಿ ನೋಡೋಣ, ತೀರಾ ಕಾಡು ಸ್ಥಿತಿಯಿಂದ ಸೊ ಇಂದಿನವರೆಗೆ ಏನಪ್ಪ ಅಂದ್ರೆ ಮಾನವನು ವಿವಿಧ ಕ್ಷೇತ್ರಗಳಲ್ಲಿ ಪಡೆದಿರುವ ಒಂದು ಅಸಂಖ್ಯ ಅನುಭವಗಳ ಕಥನವೇನಪ್ಪ ಅಂದ್ರೆ ಇಲ್ಲಿ ಇತಿಹಾಸವಾಗಿದೆ. ಸೊ ಹಿಂದಿನ ಅನುಭವಗಳಿಂದ ಜ್ಞಾನವನ್ನು ಪಡೆಯುವುದಲ್ಲದೆ ಏನಪ್ಪ ಅಂತಂದ್ರೆ ಆತ್ಮವಿಶ್ವಾಸದಿಂದ ಪ್ರಗತಿಯನ್ನು ಕೂಡ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಹೊಂದಬಹುದು. ಇನ್ನು ಪರಿಹಾರ ಹಾಗೂ ಪ್ರಪಂಚ ಅರ್ಥ ಮಾಡಿಕೊಳ್ಳಲು ಏನಪ್ಪ ಅಂದ್ರೆ ಇತಿಹಾಸ ಇಲ್ಲಿ ಅತ್ಯವಶ್ಯಕವಾಗಿ ಬೇಕಾಗ್ತದೆ. ಇನ್ನು ವ್ಯಕ್ತಿಗೆ ನೆನಪು ಇದ್ದಂತೆ ಮನುಕುಲಕ್ಕೆ ಏನಪ್ಪ ಅಂದ್ರೆ ಇತಿಹಾಸವೆಂದು ಹೇಸ್ ಮತ್ತು ಮೂನ್ ರವರು ಏನಪ್ಪ ಅಂದ್ರೆ ಹೇಳೋದ್ರಲ್ಲಿ ಸೊ ನಮಗೇನಾಗ್ತೈತೆ ಅಂದ್ರೆ ಅರ್ಥಪೂರ್ಣವಾಗಿ ಕಂಡು ಬರ್ತದೆ. ಇನ್ನು 2ನೇ ಒಂದು ಏನಂತಂದ್ರೆ ಅಧ್ಯಯನದ ಒಂದು ಮಹತ್ವ ನೋಡೋದಾದ್ರೆ, ಸೊ ಇತಿಹಾಸವು ವರ್ತಮಾನದ ಸ್ಥಿತಿಗತಿಯ ತಿಳುವಳಿಕೆಗೆ ಏನಪ್ಪ ಅಂದ್ರೆ ಸಹಕಾರಿಯಾಗಿರ್ತಕ್ಕಂಥದ್ದು. ಸೊ ಇತಿಹಾಸವಿಲ್ಲದೆ ಏನಪ್ಪ ಅಂದ್ರೆ ಅಥವಾ ಇತಿಹಾಸದ ಒಂದು ಅಧ್ಯಯನವಿಲ್ಲದೆ ಸೊ ಇಂದಿನ ಹಾಗೂ ಮುಂದಿನ ಅಭಿವೃದ್ಧಿಯನ್ನು ಏನಪ್ಪ ಅಂದ್ರೆ ತಿಳಿಯಲಿ ಸಾಧ್ಯ ಆಗುವುದಿಲ್ಲ. ಸೊ ಮನುಷ್ಯನು ಇಂದು ನಾಳೆಗಳ ಸಂಗಮವಾಗಿದ್ದಾನೆ ಅಂತಕ್ಕಂಥದ್ದು. ಇನ್ನು ನಾಳೆ ಇಲ್ಲದವನು ಇಲ್ಲದಿರಬಹುದು, ಆದರೆ ನಿನ್ನೆ ಇಲ್ಲದವನು ಸೊ ಯಾವನೊಬ್ಬನೂ ಕೂಡ ಏನಪ್ಪ ಅಂದ್ರೆ ಇಲ್ಲಿ ಇಲ್ಲ ಅಂತಕ್ಕಂಥದ್ದು. ಸೊ ವರ್ತಮಾನವು ಏನಪ್ಪ ಅಂದ್ರೆ ಭೂತಕಾಲದ ಫಲ ಮತ್ತು ಭವಿಷ್ಯತ್ ಕಾಲದ ಬೀಜ. ಸೊ ಯಾವುದೇ ಸಮಸ್ಯೆಯನ್ನು ಬಿಡಿಸಲೇನಪ್ಪ ಅಂದ್ರೆ ಅದರ ಹಿಂದಿನ ಒಂದು ಏನಪ್ಪ ಅಂದ್ರೆ ಆಳವಾದ ವಿಶ್ಲೇಷಣೆ ಏನಾಗಿರ್ತದೆ ಅಂದರೆ ಇಲ್ಲಿ ಅಗತ್ಯವಾಗಿ ಆಗಿರ್ತದೆ ಅಂತಕ್ಕಂಥದ್ದು. ಇನ್ನು ಇಂದಿನ ಸಮಸ್ಯೆಗಳನ್ನೇನಪ್ಪ ಅಂದ್ರೆ ತಿಳಿಯಲು ಬಗೆಹರಿಸಲು ಸೊ ಇತಿಹಾಸವನ್ನು ಅಭ್ಯಾಸ ಮಾಡಲೇಬೇಕು ಅಂತಕ್ಕಂಥದ್ದು ಇಲ್ಲಿ ನಮಗೆ ಗೊತ್ತಾಗ್ತದೆ. ಇನ್ನು 3ನೇ ಒಂದು ಅಂಶವನ್ನು ನೋಡಿದಾಗ ಇತಿಹಾಸವು ಜಾಣರನ್ನಾಗಿಸುತ್ತದೆ ಅಂತಕ್ಕಂಥದ್ದು. ಸೊ ಇತಿಹಾಸದ ಅಧ್ಯಯನ ಏನಪ್ಪ ಅಂದರೆ ವಿಶ್ವದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ ವಿಷಯಗಳ ಒಂದು ಪರಿಜ್ಞಾನ ಏನು ಮಾಡುತ್ತೆ ಅಂದರೆ ಇಲ್ಲಿ ಜನರಿಗೆ ಉಂಟು ಮಾಡ್ತದೆ. ಸೊ ಇತಿಹಾಸ ಏನಪ್ಪ ಅಂದ್ರೆ ಘಟನೆಗಳನ್ನು ಕಾರಣ ಮತ್ತು ಪರಿಣಾಮಗಳ ಒಂದು ಹಿನ್ನೆಲೆಯಲ್ಲಿ ಸೊ ಅಭ್ಯಸಿಸುವುದರಿಂದ ಸೊ ಮನುಷ್ಯನ ಒಂದು ವಿಶ್ಲೇಷಣಾತ್ಮಕ ಧ್ಯಾನ ಕೂಡ ಇಲ್ಲ ಏನಾಗ್ತೈತೆ ಅಂದರೆ ಇಲ್ಲಿ ಹೆಚ್ಚಿಗೆ ಆಗ್ತದೆ. ಸೊ ಹೀಗೆ ಇತಿಹಾಸ ಏನಪ್ಪ ಅಂದ್ರೆ ಜಾಣರನ್ನು ಇಲ್ಲಿ ಮಾಡ್ತದೆ ಅಂತಕ್ಕಂಥದ್ದು ನಾವು ನೋಡ್ಬೋದು. ಇನ್ನು 4ನೇ ಒಂದು ಅಂಶ ಏನಂತಂದ್ರೆ ಇತಿಹಾಸವು ಸ್ಫೂರ್ತಿಯ ಸೆಲೆಯಾಗಿದೆ ಅಂತಕ್ಕಂಥದ್ದು. ಸೊ ಇತಿಹಾಸದಲ್ಲಿ ಏನಪ್ಪ ಅಂದ್ರೆ ನಿರೂಪಿತವಾಗಿರುವ ಮಹಾನ್ ವ್ಯಕ್ತಿಗಳು ಮತ್ತು ಅವರ ಸಾಧನೆಗಳು ಸೊ ಓದುಗರಿಗೇನಪ್ಪ ಅಂದ್ರೆ ಸ್ಫೂರ್ತಿದಾಯಕವಾಗಿರ್ತವೆ.
ಇನ್ನು ಮಹಾತ್ಮ ಗಾಂಧಿ ಆಗಿರ್ಬೋದು, ಭಗತ್ ಸಿಂಗ್, ತಿಲಕ್ ಆಗಿರ್ಬೋದು, ಬುದ್ಧ, ಬಸವಣ್ಣ, ಅಂಬೇಡ್ಕರ್ ಮುಂತಾದವರ ಒಂದು ತ್ಯಾಗ ಬಲಿದಾನ ಸಾಧನೆ ಆಗಿರ್ಬೋದು. ಸೊ ನಮ್ಮ ಜೀವನದಲ್ಲಿ ಏನಪ್ಪ ಅಂದರೆ ನಮಗೆ ಹಲವಾರು ಸಾಧನೆಗಳಿಗೆ ಸ್ಫೂರ್ತಿಯನ್ನು ಇಲ್ಲಿ ಉಂಟು ಮಾಡ್ತವೆ ಅಂತಕ್ಕಂಥದ್ದು ನೀವು ಬರೀಬೇಕು. ಸೊ ಅದೇ ರೀತಿ 5ನೇ ಒಂದು ಅಂಶ ಏನಂತಂದ್ರೆ ವಿಶ್ವಶಾಂತಿಗೆ ಪ್ರೇರಕವಾಗಿರ್ತಕ್ಕಂಥದ್ದು ಯಾವುದಂತಂದ್ರೆ ಇತಿಹಾಸದ ಒಂದು ಅಧ್ಯಯನ. ಸೊ ಇತಿಹಾಸದ ಒಂದು ಅಧ್ಯಯನ ಏನಪ್ಪ ಅಂತಂದ್ರೆ ಜನರಲ್ಲಿ ಶಾಂತಿಯ ಒಂದು ಭಾವನೆಯನ್ನು ಮೂಡಿಸ್ತದೆ. ಸೊ ಯುದ್ಧಗಳು ಮತ್ತು ಅವುಗಳ ಭೀಕರ ಪರಿಣಾಮಗಳನ್ನು ಏನಪ್ಪ ಅಂದ್ರೆ ಅಧ್ಯಯನ ಮಾಡಿದಾಗ ಸೊ ಮನುಷ್ಯನಿಗೆ ಕ್ರೂರತೆಯ ಅರಿವು ಏನಾಗ್ತದೆ ಅಂದರೆ ಇಲ್ಲಿ ಉಂಟಾಗ್ತದೆ. ಸೊ ಅದೇ ರೀತಿ ಏನಪ್ಪ ಅಂದ್ರೆ ಜಗತ್ತಿನ ಒಂದು ಇತಿಹಾಸ ಸೊ ನಮಗೇನಪ್ಪ ಅಂದ್ರೆ ಅಧ್ಯಯನ ಮಾಡೋದ್ರಿಂದ ಸೊ ಇನ್ನೊಂದು ದೇಶದ ಒಂದು ಇತಿಹಾಸ ಮತ್ತು ಸಂಸ್ಕೃತಿಯನ್ನು ತಿಳಿಯಲು ಏನಪ್ಪ ಅಂದ್ರೆ ಇಲ್ಲಿ ಸಹಕಾರಿ ಆಗ್ತದೆ. ಇನ್ನು ಮಾನವರೆಲ್ಲರೂ ಕೂಡ ಏನಪ್ಪ ಅಂದರೆ ಒಂದೇ ಎಂಬ ಭಾವನೆ ಮೂಡಿಸಿ ಸೊ ವಿವಿಧ ಒಂದು ದೇಶದ ಜನರಲ್ಲಿ ಏನಪ್ಪ ಅಂದ್ರೆ ದ್ವೇಷ, ಅಸೂಯೆ ಭಾವನೆಗಳನ್ನು ಹೋಗಲಾಡಿಸಿ ಜನರಲ್ಲಿ ಏನಪ್ಪ ಅಂದ್ರೆ ಶಾಂತಿಯ ಒಂದು ಭಾವನೆಯನ್ನು ಮೂಡಿಸಲು ಇಲ್ಲಿ ಇತಿಹಾಸದ ಒಂದು ಅಧ್ಯಯನ ಅಂತಕ್ಕಂಥದ್ದು ಬಹಳ ಸಹಕಾರಿಯಾಗಿರ್ತಕ್ಕಂಥದ್ದು. ಇನ್ನು 6ನೇ ಮುಖ್ಯ ಅಂಶವನ್ನು ನೋಡಿದಾಗ ಇತಿಹಾಸ ಏನಪ್ಪ ಅಂದ್ರೆ ದೇಶಾಭಿಮಾನವನ್ನು ಮೂಡಿಸ್ತದೆ. ಸೊ ರಾಷ್ಟ್ರದ ಸಂಸ್ಕೃತಿ, ಪರಂಪರೆ, ರಾಷ್ಟ್ರೀಯ ಒಂದು ನಾಯಕರ ಜೀವನ, ಸಾಧನೆ, ರಾಷ್ಟ್ರಾಭಿಮಾನವನ್ನು ಏನು ಮಾಡ್ತದೆ ಅಂದರೆ ಇಲ್ಲಿ ಮೂಡಿಸ್ತದೆ ಅಂತಕ್ಕಂಥದ್ದು. ಇನ್ನು 7ನೇ ಒಂದು ಅಂಶವನ್ನು ನೋಡಿದಾಗ ಏನಪ್ಪ ಅಂದ್ರೆ ಇತಿಹಾಸ ಅಂತಕ್ಕಂಥದ್ದು ಸೊ ಉದಾತ್ತ ಧೈರ್ಯಗಳನ್ನು ಏನು ಮಾಡ್ತದೆ ಅಂದರೆ ಇಲ್ಲಿ ಬೆಳೆಸ್ತದೆ. ಸನ್ಮಾರ್ಗ ತೋರುವ ದಾರಿದೀಪ ಸೊ ಆಗಿರ್ತಕ್ಕಂಥದ್ದು ಯಾವುದಂದ್ರೆ ಇತಿಹಾಸ ಅಂತಕ್ಕಂಥದ್ದು. ಇನ್ನು ಉತ್ತಮ ಪ್ರಜೆಗಳಾಗಲು ಕೂಡ ಏನಪ್ಪ ಅಂದ್ರೆ ಇತಿಹಾಸ ಅಂತಕ್ಕಂಥದ್ದು ಇಲ್ಲಿ ನಮಗೆ ಅತ್ಯವಶ್ಯಕವಾಗಿ ಬೋಧನೆಯನ್ನು ಕೊಡುತ್ತದೆ ಅಂತಕ್ಕಂಥ. ಸೊ ಅದೇ ರೀತಿ 8ನೇ ಒಂದು ಅಂಶವನ್ನು ನೋಡಿದಾಗ ಏನಪ್ಪ ಅಂದ್ರೆ ಇತಿಹಾಸ ಅಂತಕ್ಕಂಥದ್ದು ಏನಂತಂದ್ರೆ ಸಮಾಜ ವಿಜ್ಞಾನಗಳ ಒಂದು ಪ್ರಯೋಗಶಾಲೆ ಆಗಿರ್ತಕ್ಕಂಥದ್ದು. ಸೊ ಸಮಾಜ ವಿಜ್ಞಾನಗಳಿಗೆ ಏನಪ್ಪ ಅಂದ್ರೆ ಬೇಕಾದ ಐತಿಹಾಸಿಕ ಮಾಹಿತಿಯನ್ನು ಕೂಡ ಏನು ಮಾಡ್ತದೆ ಅಂದರೆ ಇಲ್ಲಿ ಒದಗಿಸ್ತದೆ. ಇನ್ನು ಇದು ಏನಪ್ಪ ಅಂದ್ರೆ ಸಮಾಜ ವಿಜ್ಞಾನಗಳ ಒಂದು ಬೇರಾಗಿದೆ ಅಂತಕ್ಕಂಥದ್ದು. ಸೊ ಇತಿಹಾಸವನ್ನು ಮರೆತವರು ಏನಪ್ಪ ಅಂದ್ರೆ ಕೊನೆಯದಾಗಿ ಇತಿಹಾಸವನ್ನು ಸೃಷ್ಟಿಸಲಾರರು ಅಂತಕ್ಕಂಥ ಸೊ ಅಂಬೇಡ್ಕರ್ ಅವರ ಒಂದು ವ್ಯಾಖ್ಯಾನ ಅದಲ್ಲ. ಸೊ ಇದು ಇತಿಹಾಸದ ಒಂದು ಮಹತ್ವವನ್ನು ಏನು ಮಾಡ್ತದೆ ಅಂದರೆ ಇಲ್ಲಿ ಸಾದರಪಡಿಸ್ತದೆ ಅಂತಕ್ಕಂಥದ್ದು. ಸೊ ಇದಿಷ್ಟು ಏನಪ್ಪ ಅಂದ್ರೆ ನಿಮಗೆ ಪ್ರಥಮ PUC ಇತಿಹಾಸಕ್ಕೆ ಸಂಬಂಧಿಸಿದಂತೆ ಪೀಠಿಕೆ ಅಂತಕ್ಕಂಥ ಅಧ್ಯಾಯದಲ್ಲಿ ಇರ್ತಕ್ಕಂಥ ಅಭ್ಯಾಸ ಪ್ರಶ್ನೆ ಉತ್ತರಗಳಾಗಿರ್ತವೆ. ಸೊ ಏನಂತಂದರೆ ಈ ಒಂದು ವಿಡಿಯೋವನ್ನು ಸೊ ನೋಡಿ ಆದಷ್ಟು ಏನಪ್ಪ ಅಂದ್ರೆ ನಿಮ್ಮ ಸ್ನೇಹಿತರಿಗೆ ಏನು ಮಾಡಿ ಅಂತಂದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.